ಸೊ ಇವಾಗ ಫೇಸ್ ವಾಶ್, ಇದು ಸ್ಪಾ ಕೇರ್ ಫೇಸ್ ವಾಶ್, ವಿಟಮಿನ್ ಸಿ ಫೇಸ್ ವಾಶ್. ಇದು ನಿಮ್ದು ಸ್ಕಿನ್ ಮೇಲಿಂದ ಟ್ಯಾನ್ ರಿಮೂವ್ ಮಾಡ್ತದೆ, ಸ್ಕಿನ್ ಕ್ಲೀನ್ ಮಾಡ್ತದೆ. ಸೊ ಇದು ಪೋರ್ಸ್ ಒಳಗಿಂದೆಲ್ಲ ಡರ್ಟ್ ತೆಗಿತದೆ. ಸೊ ಇದನ್ನ ನೀವು ಹಚ್ಕೊಂಡು ಚಂದಾಗಿ ವಾಶ್ ಮಾಡಿಕೊಂಡು ನೀವು ಇದನ್ನ ಬೇಸನಲ್ಲಿ ಹೋಗಿ ವಾಶ್ ಮಾಡ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಇದು ಕ್ಲಿನ್ಸರ್ ಅಂತ. ಕ್ಲಿನ್ಸರ್ ಏನ್ ಮಾಡ್ತದೆ, ನಮ್ದು ಪೂರಾ ಸ್ಕಿನ್ ಮೇಲೆ ಡೀಪ್ ಆಗಿ ಪೋರ್ಸ್ ಓಪನ್ ಮಾಡಿ ಅದ್ರ ಒಳಗಿಂದ ಡರ್ಟ್ ಎಲ್ಲ ತೆಗೆದು ಕ್ಲಿನ್ಸಿಂಗ್ ಮಾಡುತ್ತೆ. ಪೂರಾ ಫೇಸ್ ಅನ್ನ ಕ್ಲಿನ್ಸಿಂಗ್ ಮಾಡ್ತದೆ. ಸೊ ಇದನ್ನ ನಾನು ಇವಾಗ ಇವ್ರ ಫೇಸ್ ನೋಡಿ ಸ್ವಲ್ಪ ಫೇಸ್ ಇದು ಮಾಡ್ರಿ. ಇವಾಗ ಫೇಸ್ ನೋಡ್ರಿ, ಆಮೇಲೆ ಪೂರಾ ಪ್ರೊಸೀಜರ್ ಆದ್ಮೇಲೆ ಫೇಸ್ ನೋಡುವಂತ್ರಿ. ಇದಕ್ಕೆ ಜಸ್ಟ್ ಇಷ್ಟೇ ತಗೊಂಡಿದ್ದು ನಾನು, ಇದನ್ನ ಜಸ್ಟ್ ಇಷ್ಟೇ ತಗೊಂಡಿದ್ದು, ಒಂದೊಂದು ಡ್ರಾಪ್ ಕ್ಲಿನ್ಸಿಂಗ್. ಕ್ಲಿನ್ಸಿಂಗ್ ಯೂಸ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ನೀರು ಹಚ್ಕೋಬಹುದು ಕೈಗೆ. ಸೊ ಇವಾಗ ನೆಕ್ಸ್ಟ್ ಕ್ಲಿನ್ಸಿಂಗ್ ಮೇಲೆ ನಾವು ಈ ಮಿಷನ್ ಇಂದ RF ಮೋಡ್ ಮಾಡೋದು. 2 ಲೆವೆಲ್ಸ್ ಇಟ್ಟಿದ್ದೀನಿ, RF ಮೋಡ್ ಮಾಡೋದು. ಇದನ್ನ ಸರ್ಕಲ್ ವೈಸ್ ಮಾಡಬೇಕು. ಸೊ ಇದು ಡೀಪ್ ಸ್ಕಿನ್ ಒಳಗಡೆ ಹೋಗಿ ನಮ್ದು ಕ್ಲೀನ್ ಮಾಡ್ತದೆ ಫೇಸ್. ಸೊ ಕ್ಲಿನ್ಸಿಂಗ್ ಮಿಲ್ಕ್ ಹಚ್ಚೋದ್ರಿಂದ ಸೊ ಅದರಲ್ಲಿಂದ ಏನಾದರೂ ಟ್ಯಾನ್, ಡೆಡ್ ಸ್ಕಿನ್ ಇದ್ರೆ ಎಲ್ಲ ಕ್ಲೀನ್ ಮಾಡ್ಬೇಕು. ಸೊ ಈ ತರ ಸರ್ಕಲ್ ವೈಸ್. ಆಮೇಲೆ ಸ್ಕಿನ್ ಮೇಲೆ ಮಾಡ್ಬೇಕಾದ್ರೆ ಅಪ್ವರ್ಡ್ ಮಾಡ್ಕೋಬಹುದು. ಲೇಡೀಸ್ ಅಷ್ಟೇ ಅಲ್ಲ, ಜೆಂಟ್ಸ್ ಕೂಡ ಮಾಡ್ಬೋದು. 18 ಇಯರ್ಸ್ ಅಬೌವ್ ಯಾರಾದ್ರೂ ಕೂಡ ಮಾಡ್ಬೋದು. ಈ ತರ ಹಣಿ ಮೇಲೆ ಬಂದಾಗೆ ಜಿಗ್ಜಾಗ್ ಯೂಸ್ ಮಾಡ್ಕೋಬಹುದು. ಇದನ್ನ ಬಾಳ್ ಪ್ರೆಸ್ ಮಾಡಬಾರ್ದು. RF ಮೋಡ್ ಅನ್ನ ಜಸ್ಟ್ ಲೈಟ್ ಆಗಿ ಮಾಡ್ಬೇಕು, ಪ್ರೆಸ್ ಮಾಡಿ ಮಾಡಬಾರ್ದು. ನೋಸ್ ಮೇಲೆನು ಈ ತರ ನೆಕ್ಕಿಗೆ, ನೆಕ್ ಮೇಲೆನು ಫೈನ್ ಲೈನ್ಸ್ ಇರ್ತದೆ. ಓಕೆ, ಇದು ಕ್ಲಿನ್ಸಿಂಗ್ ಆಯ್ತು. ಸೊ ಕ್ಲಿನ್ಸಿಂಗ್ ಆದ್ಮೇಲೆ ನಾನು ಇದನ್ನ ವೈಪ್ ಮಾಡಿ ತೆಗಿತೀನಿ. ಕ್ಲಿನ್ಸಿಂಗ್ ಅನ್ನ ಪೂರಾ ವೈಪ್ ಮಾಡಿ ತೆಗಿಬೇಕು. ಕ್ರೀಮ್ ಅನ್ನ ಬಿಡಬಾರ್ದು ಫೇಸ್ ಮೇಲೆ. ನೀರ್ ಹಚ್ಕೊಂಡು ಕೂಡ ತೆಗಿಬಹುದು. ನೋಡ್ರಿ ಡಾಟ್. ಸೊ ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ನೀರ್ ಹಚ್ಚಿ ಇನ್ನೊಂದ್ ಸ್ವಲ್ಪ ಕ್ಲೀನ್ ಮಾಡಿ. ನೀವು ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಸಿಗೋದು ಯಾವ್ದಾದ್ರು ಬ್ರ್ಯಾಂಡ್ ಇಂದನು ನೀವು ಯೂಸ್ ಮಾಡ್ಬೋದು. ಬಟ್ ನಾವು ಸಜೆಸ್ಟ್ ಮಾಡೋದು ವೈಟ್ ಇಯಾನ್ಸ್ ಪ್ರಾಡಕ್ಟ್ ಅಂತಂದ್ರೆ ಇದರಲ್ಲಿ ಪೂರಾ ಕೆಮಿಕಲ್ ಫ್ರೀ ಇರ್ತದೆ. ಆಮೇಲೆ ಡರ್ಮಟೋಲಾಜಿಸ್ಟ್ ಟೆಸ್ಟೆಡ್ ಇದೆ. ಸೊ ಅದಕ್ಕೆ ಇದನ್ನ ನೀವು ಯೂಸ್ ಮಾಡ್ಲಿಕ್ಕೆ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಇದೆ, ಯೂಸ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಸೊ ಹೊರಗಡೆ ಯಾವ ಪ್ರಾಡಕ್ಟ್ ತಗೊಂಡ್ರು ಪ್ರೀಮಿಯಂ ಕ್ವಾಲಿಟಿ ಇರಬೇಕು. ಸೊ ಚೆಕ್ ಮಾಡಬೇಕು. ಸೊ ಇದನ್ನ ಮಾಯಿಶ್ಚರೈಸರ್ ಮೇಲೆ ಮಾಡಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೋನರ್. ಈ ಟೋನರ್ ಏನ್ ಮಾಡ್ತದೆ, ನಮ್ ಸ್ಕಿನ್ ಅನ್ನ ಪೋರ್ಸ್ ಎಲ್ಲ ಓಪನ್ ಆಗಿದ್ದು ಕ್ಲಿನ್ಸಿಂಗ್ ಹಾಕಿದ್ಮೇಲೆ ಪೋರ್ಸ್ ಓಪನ್ ಆಗಿ ಕ್ಲೀನ್ ಆಗಿರ್ತದೆ. ಇದೇನ್ ಮಾಡ್ತದೆ, ಪೋರ್ಸ್ ಅನ್ನ ಕ್ಲೋಸ್ ಮಾಡಿ ಪ್ಯಾಕ್ ಮಾಡ್ತದೆ, ಒಂದು ಶೀಲ್ಡ್ ತರ ಪ್ಯಾಕ್ ಮಾಡಿ ಪ್ರೊಟೆಕ್ಟ್ ಮಾಡ್ತದೆ. ಓಕೆ, ಸೊ ಇದು ನಮ್ದೆಲ್ಲ ವಾಟರ್ ಬೇಸ್ಡ್ ಪ್ರಾಡಕ್ಟ್. ಸೊ ಬೇಗನೆ ಅಬ್ಸರ್ವ್ ಆಗುವಂತ ಇದರಲ್ಲಿ ಇದೆ. ಇದ್ರಲ್ಲಿ ಜಸ್ಟ್ ನಾವು 2 ಡ್ರಾಪ್ಸ್ ಹಾಕಿ
ಜಸ್ಟ್ ಇಷ್ಟೇ ಸಾಕು. ಜಸ್ಟ್ ಈ ತರ. ಇದ್ರ ಮೇಲೆ ನಾನು EMS ಮೋಡ್ ಯೂಸ್ ಮಾಡ್ತೀನಿ. ಜಸ್ಟ್ 2 ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಟಿಂಜ್ಲಿಂಗ್ ಸೆನ್ಸೇಷನ್ ಬರುತ್ತೆ, ಸೊ ಅದಕ್ಕೆ ಎರಡೇ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಪ್ರೆಸ್ ಮಾಡಿ ತಗೋಬೇಕು. ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದ್ರೆ ಟಿಂಜ್ಲಿಂಗ್ ಬರಲ್ಲ, ಇಲ್ಲಾಂದ್ರೆ ಸ್ವಲ್ಪ ಇದಾಗುತ್ತೆ. ಪ್ರೆಸ್ ಮಾಡಿ. ಇದೇನ್ ಮಾಡ್ತದೆ, ವಿ ಶೇಪ್ ಕೊಡ್ತದೆ, ಫೇಸಿಗೆ ವಿ ಶೇಪ್ ಕೊಡ್ತದೆ. ಆಮೇಲೆ ಪಿಂಪಲ್ಸ್ ಇದ್ರೆ, ಕಲಿ ಇದ್ರೆ ಅದನ್ನೆಲ್ಲ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ತರ ಪ್ರೆಸ್ ಮಾಡಿ ತಗೋಬೇಕು. ಹಣೆ ಮೇಲೆ ಜಿಗ್ಜಾಗ್. ಇಲ್ಲಿ ಕೂಡ ಇಲ್ಲೆಲ್ಲ ಸ್ವೆಲ್ಲಿಂಗ್ ಬಲ್ಜ್ ಇರ್ತದಲ್ಲ, ಇದನ್ನು ಎಲ್ಲ ಶೇಪ್ ಕೊಡ್ತದೆ ಫೇಸಿಗೆ. ಸೊ ಇದು ಈ ಟೋನರ್ ಹಚ್ಚಿದ್ಮೇಲೆ ಟೋನರ್ ತೆಗಿಬಾರ್ದು, ಅಷ್ಟೇ ಪ್ಯಾಟ್ ಮಾಡಿ. ಟೋನರ್ ಎಲ್ಲ ಎಬ್ಸರ್ವ್ ಆಗಿರ್ತದೆ. ಟೋನರ್ ಮೇಲೆನೆ ನೆಕ್ಸ್ಟ್ ಮಾಯಿಶ್ಚರೈಸರ್ ಹಚ್ಬೇಕು. ಟೋನರ್ ಎಲ್ಲ ಡ್ರೈ ಆಗಿದೆ ಇವಾಗ. ಟೋನರ್ ಬಿಟ್ಟಾದ್ಮೇಲೆ ಇದು ಮಾಯಿಶ್ಚರೈಸರ್. ಇದು ಮಾಯಿಶ್ಚರೈಸರ್ ವಾಟರ್ ಬೇಸ್ಡ್ ಇದೆ, ಸೊ ಬೇಗ ಅಬ್ಸರ್ವ್ ಆಗುತ್ತೆ. ಜಸ್ಟ್ ನಾ ಭಾಳ ತಗೋತಾ ಇಲ್ಲ, ತಗೋತಾ ಇದ್ದೀನಿ. ಸ್ಪ್ರೆಡ್ ಮಾಡಬೇಕು. ಇದಾದ್ಮೇಲೆ ಇದು ನೆಕ್ಸ್ಟ್ ನಾ ಇದರಲ್ಲಿ ನೆಕ್ಸ್ಟ್ ಮೋಡ್ CV ಮೋಡ್ ತಗೋತಾ ಇದ್ದೀನಿ. ಜಸ್ಟ್ ಆನ್ ಮಾಡಬೇಕು CV ಮೋಡ್. CV ಮೋಡ್ ಏನ್ ಮಾಡ್ತದೆ ಅಂದ್ರೆ, ಇದು ಮಾಯಿಶ್ಚರೈಸರ್ ಏನ್ ಹಚ್ಚಿದ್ವಲ್ಲ, ಇದು ನ್ಯೂಟ್ರಿಷನ್, ಸ್ಕಿನ್ ನ್ಯೂಟ್ರಿಷನ್. ಸೊ ಈ ಸ್ಕಿನ್ ನ್ಯೂಟ್ರಿಷನ್ ಅನ್ನ ಪೆನಿಟ್ರೇಟ್ ಮಾಡಬೇಕು, ಸ್ಕಿನ್ ಒಳಗಡೆ ಹೋಗಿ ಅದು ಕೆಲಸ ಮಾಡುತ್ತೆ. 3 ಲೇಯರ್ಸ್ ಒಳಗೂ ಹೋಗ್ತದೆ. ಸೊ ಈ ತರ ಸರ್ಕಲ್ ವೈಸ್ ಎಲ್ಲ ಕಡೆ ಮಾಡ್ಕೋಬೇಕು. ಇದ್ರ ಮೇಲೆ ಹೋದ್ಮೇಲೆ ಈ ನೋಸ್ ಮೇಲೆ ಚಿಕ್ಕ ಚಿಕ್ಕ ಪೋರ್ಸ್ ಇರ್ತದೆ, ಅದೆಲ್ಲ ಕ್ಲೀನ್ ಆಗ್ತದೆ. ಡೈಲಿ ಇದನ್ನ 5 ಮಿನಿಟ್ಸ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಭಾಳ ಒಳ್ಳೇದಿರ್ತದೆ, ಚೆನ್ನಾಗಿರ್ತದೆ. ಸ್ಕಿನ್ ಭಾಳ ಪ್ರಾಬ್ಲಮ್ ಇದ್ರೆ ಡೈಲಿ ಮಾಡ್ರಿ. ಸ್ಕಿನ್ ಚಲೋ ಇತ್ತಂದ್ರೆ ನೀವು ಆಲ್ಟರ್ನೇಟಿವ್ ಡೇಸ್ ಮಾಡಿದ್ರು ಬರ್ತದೆ.
ಈ CV ಮೋಡ್ ಕೂಡ ಸ್ವಲ್ಪ ಪ್ರೆಸ್ ಮಾಡಿ ಮಾಡ್ಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಈ ಕಣ್ತಳ ಪಫಿನೆಸ್ ಇರ್ತದೆ, ಆಮೇಲೆ ಡಾರ್ಕ್ ಆಯಾ ತೆಳಗಡೆ ಬ್ಲ್ಯಾಕ್ ಆಗಿರ್ತದೆ, ಅದನ್ನ ಕೂಡ ಕಮ್ಮಿ ಆಗ್ತದೆ. ಇಷ್ಟೇ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಆಟೋ ಮೋಡ್. ಇದು ಆಟೋ ಮೋಡ್. ಇದು ಆಟೋ ಮೋಡ್ ಹೇಗಂದ್ರೆ, ನೀವು ಫಸ್ಟ್ ಕ್ಲಿನ್ಸಿಂಗ್ ಮಾಡಬೇಕು, ವೈಟ್ ಮಾಡಿ ತಗೋಬೇಕು, ಟೋನರ್ ಹಚ್ಕೋಬೇಕು. ಟೋನರ್ ಹಚ್ಕೊಂಡು ಸ್ವಲ್ಪ ಪ್ಯಾಟ್ ಮಾಡ್ಕೊಂಡು ಡ್ರೈ ಮಾಡ್ಕೋಬೇಕು. ಡ್ರೈ ಆದ್ಮೇಲೆ ಇದನ್ನ ಹಚ್ಕೋತಿರಲ್ಲ ಮಾಯಿಶ್ಚರೈಸರ್ ಚೆನ್ನಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಹಚ್ಕೊಂಡು, ಇದರಲ್ಲಿ 7.5 7.5 ಮೂರು ಮೋಡ್ ಇರ್ತದೆ. ಸೊ ಮೂರು ಮೋಡನ್ನ ನೀವು 15 ಮಿನಿಟ್ಸ್ ಅದು ಮುಗಿಯೋದು, ಅದು ಬೀಪ್ ಮಾಡ್ತದೆ. 7.5 ಆದ್ಮೇಲೆ ಒಂದು ಬೀಪ್ ಮಾಡ್ತದೆ, ಮತ್ತೆ ನೀವು ನೋಡಿದ್ರೆ ಕಲರ್ ಚೇಂಜ್ ಆಗಿರ್ತದೆ, ಮತ್ತೊಂದು 7.1 ಬೀಪ್ ಮಾಡ್ತದೆ, ಅದಾದ್ಮೇಲೆ ಮುಗಿಸ್ತದೆ. ಫುಲ್ 15 ಮಿನಿಟ್ಸ್ ನೀವು ಮಾಡಿದ್ರೆ, ಸೊ ನಿಮ್ ಪೂರಾ ಏನ್ 15 ಮಿನಿಟ್ಸ್ ಅಲ್ಲಿ ಕವರ್ ಆಗುತ್ತಲ್ಲ, ಅದು ಪೂರಾ ಎಲ್ಲಾ ಡಿಫ್ರೆಂಟ್ ರೇಡಿಯೇಷನ್ಸ್ ಕವರ್ ಆಗ್ಬಿಡ್ತದೆ. ಸೊ ಇವ್ರ ಸ್ಕಿನ್ ಇವಾಗ ನೋಡ್ಬೋದು ನೀವು. ಇದು ಮಾಯಿಶ್ಚರೈಸರ್ ಹಚ್ಚಿದ್ಮೇಲೆ ಮತ್ತೆ ನೀರಿಂದ ವೈಪ್ ಏನ್ ಮಾಡೋದು ಬೇಡ. ಸೊ ಇದನ್ನ ಸ್ಕಿನ್ ನೋಡ್ಬೋದು. ಸೊ ಅವಾಗಿನಕ್ಕಿಂತ ಇವಾಗ ಸ್ವಲ್ಪ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತದೆ. ಸೊ ಇದು ಕ್ರೀಮ್ ಅನ್ನ ವೈಪ್ ಮಾಡಿ ತೆಗಿಬಾರ್ದು. ಸರ್ ಇವಾಗ ನಿಮ್ ಸ್ಕಿನ್ ಯಾವ ತರ ಫೀಲ್ ಇದೆ ನೀವು ಟಚ್ ಮಾಡ್ಕೊಂಡು ನೋಡಿ. ಟಚ್ ಮಾಡ್ಕೊಂಡು ನೋಡಿದ್ರೆ ಬಹಳ ಸ್ಮೂತ್ ಅನಿಸ್ತಾ ಇದೆ ರೀ. ಹಾಗೆ ಮುಖನು ಬಹಳ ಫ್ರೆಶ್ ಆಗಿರೋ ತರ ಅನುಭವ ಆಗ್ತದೆ, ಬಹಳ ಖುಷಿ ಆಗುತ್ತೆ. ಆಮೇಲೆ ಇದನ್ನ ಸೊ ಇದು ವಾಟರ್ ರೆಸಿಸ್ಟೆನ್ಸ್ ಇದೆ. ಸೊ ಇದನ್ನ ನೀವು ಆಫ್ ಮಾಡ್ಕೊಂಡು ಜಸ್ಟ್ ಒಂದು ಬ್ರಷ್ ಸಿಗುತ್ತೆ, ಪೇಂಟ್ ಬ್ರಷ್ ಅಥವಾ ಸಿಗುತ್ತಲ್ಲ, ಆ ತರ ತಕೊಂಡು ಸ್ಲೋ ಆಗಿ ನಳ ಬಿಟ್ಟು ಒಂದು ಡ್ರಾಪ್ ಹ್ಯಾಂಡ್ ವಾಶ್ ಹಾಕಿ ಜಸ್ಟ್ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ರನ್ನಿಂಗ್ ವಾಟರ್ ಅಲ್ಲಿ ಇಷ್ಟೇ ಮಾಡ್ರಿ, ಇಷ್ಟೆಲ್ಲ ಮಾಡೋದು ಗೊತ್ತಿಲ್ಲ, ಇಷ್ಟೇ ಮಾಡ್ಕೊಂಡ್ಬಿಟ್ರು ಕ್ಲೀನ್ ಆಗ್ಬಿಟ್ಟು. ಥ್ಯಾಂಕ್ ಯು.